ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಇವತ್ತು ನಾನು ಅಕೌಂಟೆನ್ಸಿ ಮತ್ತು ಎಕನಾಮಿಕ್ಸ್ ಓದೋಣ ಅಂತಿದ್ದೆ. ಅಕೌಂಟೆನ್ಸಿ ಹಾಫ್ ಇಯರ್ಲಿ ಪ್ರಿಪ್ರೇಷನಿಗೆ ಫಸ್ಟು 3-4 ಚಾಪ್ಟರ್ಸ್ ಇದೆ. ಯಾವುದಾದಂತ ಗೊತ್ತಿದೆ ಅಲ್ಲ, ಅಡ್ಮಿಷನ್ ಆಫ್ ಎ ಪಾರ್ಟ್ನರು, ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರು, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರು ಮತ್ತು ಫಸ್ಟ್ ಬೆಟರ್ ಅಕೌಂಟಿಂಗ್ ಬ್ಯಾಲೆನ್ಸಿಂಗಿಂದು. ಈಗ ಅದರಲ್ಲಿ ನಾನು ಹೋದ ವರ್ಷದ ಮೀಟಮ್ ಪೇಪರ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದರಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ 6 ಮಾರ್ಕ್ಸಿಂದು 12 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ, ಮತ್ತು 6 ಮಾರ್ಕ್ಸಿಂದ ಯಾವುದೇ ಪ್ರಾಬ್ಲಮ್ ಇದೆ, ಪ್ರಾಡಕ್ಟ್ ಮೆಥಡು, ಪ್ರಾಫಿಟ್ ಆ್ಯಂಡ್ ಅಪ್ರೋಪ್ರಿಯೇಷನ್ ಮೆಥಡ್ ಎಲ್ಲ, ಗೇನ್ ರೇಷಿಯೋದೆಲ್ಲ, ಪ್ರಾಡಕ್ಟ್ ಇರೋದು ಮೆಥಡೆಲ್ಲ ಮಾಡ್ತಿದ್ದೀನಿ. ಮತ್ತು ಎಕನಾಮಿಕ್ಸ್ ಏನು ಓದ್ತೀನಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಈಗ ಅಕೌಂಟಿಂಗಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಒಂದೊಂದು ಪ್ರಾಬ್ಲಮ್ ಟ್ಯಾಲಿನೇ ಆಗಲ್ಲ. ಏನಾಗಿದೆ ಅಂತ ನೋಡಿದರೆ, ನಾವು ಪರ್ಸೆಂಟೇಜ್ ತಪ್ಪು ಹಾಕಿರ್ತೀವಿ, ಅದನ್ನು ಮಾಡ್ಬೇಕು ಸರಿ. ನಿಮ್ಮದು ಎಲ್ಲಾದರೂ ಅಲ್ಲಿ ತಪ್ಪಾಗಿದ್ದರೆ ಹೇಳಿ, ಕಮೆಂಟ್ ಮಾಡಿ. ಬ್ಯಾಲೆನ್ಸ್ ಶೀಟ್ ಆದಮೇಲೆ ನಾನೀಗ ಎಕನಾಮಿಕ್ಸ್ ಫಸ್ಟ್ ಚಾಪ್ಟ್ರಿಂದ ಫುಲ್ ರಿವೈಸ್ ಮಾಡ್ತಿದ್ದೀನಿ. ಯಾಕಂದರೆ ಎಕನಾಮಿಕ್ಸ್ ಎಷ್ಟು ಓದಿದ್ರೂ ನೆನಪಿರಲ್ಲ, ಬಿಸ್ನೆಸ್ ಸ್ಟಡೀಸ್ ಥರನೇ. ಇದರಲ್ಲೂ ಗ್ರಾಫ್ ಎಲ್ಲ ಇರುತ್ತಲ್ಲ, ಗ್ರಾಫ್ ಅಂದರೆ ಒಳ್ಳೆ ಫಿಸಿಕ್ಸ್ ಗ್ರಾಫ್ ಥರ ಇರುತ್ತೆ, ಒಳ್ಳೆ ಎಲ್ಲ ಡಿವಿಯೇಷನ್ಸ್ ಎಲ್ಲ. ಅದು ಫಿಸಿಕ್ಸ ಕಾಮರ್ಸಿಂದ ಎಕನಾಮಿಕ್ಸ್ ಅಂತ ಗೊತ್ತಲ್ಲ, ಆ ಥರ ಇದೆ. ಆದರೂ ಬಿಸ್ನೆಸ್ ಸ್ಟಡೀಸು ಇದ್ರಲ್ಲಿ ಮಿಕ್ಸ್ ಆದಂಗೆ ಇರುತ್ತೆ, ಸಿಕ್ಕಾಪಟ್ಟೆ ಥಿಯರಿ ಇರುತ್ತೆ, ಎಂತ ಓದೋದಂತ ಗೊತ್ತಾಗಲ್ಲ. ಒಂದು ಓದಿದ್ದೆ ಹಿಂದಿನ ಚಾಪ್ಟ್ರಿನ ಮರ್ತೋಗುತ್ತೆ, ಮುಂದಿನ ಚಾಪ್ಟರ್ ಓದಿದ್ರೆ ಅದ್ರ ಹಿಂದಿನ ಚಾಪ್ಟ್ರಿನ ಮರ್ತೋಗುತ್ತೆ. ಹಸುವಾಗ್ತಿದೆ ಅಂತ ಸೈಡ್ ಪಿಸ್ತಾ ಬೇರೆ ಇಟ್ಕೊಂಡಿದ್ದೆ. ಎಲ್ಲ ರಿವೈಸ್ ಮಾಡ್ತಿದ್ದೀನಿ ಒಂದ್ಸತಿ. ಹೆಂಗೆ ಮಿಡ್ ಟರ್ಮ್ ಬಂತಲ್ಲ, 1 ಮಂತಿದ್ದು ಆದರೂ ಡೈಲಿ ಒಂದೊಂದು ಸತಿ ಓದ್ತಾ ಇದ್ದರೆ ಎಲ್ಲ ರಿವೈಸ್ ಆಗ್ತಾ ಹೋಗುತ್ತೆ. ಟೈಮಿಂಗ್ಸ್ ಇಟ್ಟಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ಬೇಗ ಮುಗಿಸ್ಬೇಕಂತ. 1.5 ಅವರಲ್ಲಿ 4 ಚಾಪ್ಟರ್ಸು ಫುಲ್ ಕ್ಲಿಯರ್ ಮಾಡಿದ್ದು. ಎಷ್ಟು ರಿವೈಸ್ ಮಾಡಿದ್ರು ಒಂದು ಸತಿ ಓದಿ ಒಂದು ಸತಿ ನೋಡ್ದೆ ಹೇಳಬೇಕಿತ್ತು, ಹಂಗೆ ಮಾಡ್ತಿದ್ದೆ. ಎಷ್ಟು ಕಲಿಬೇಕಂದ್ರೆ, ಈಗ ಇದು ಥಿಯರಿ ಆಫ್ ಮಾರ್ಕೆಟ್ ಕಾಂಪಿಟೇಷನ್ ಇತ್ತಲ್ಲ, ಆ ಚಾಪ್ಟ್ರು ಸಿಕ್ಕಾಪಟ್ಟೆ ಕಷ್ಟ ಆಗೋದು. ಮಾರ್ಕೆಟ್ ಇಕ್ವಿಲಿಬ್ರಿಯಮು, ಅದರಲ್ಲೇ 6 ಮಾರ್ಕ್ಸಿನ ಒಂದು ಪ್ರಾಬ್ಲಮ್ ಬರುತ್ತಲ್ಲ, ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಲೆಸನಲ್ಲಿ ಸಿಕ್ಕಾಪಟ್ಟೆ ಥಿಯರಿ ಇದೆ. ಶಟ್ ಡೌನ್ ಪಾಯಿಂಟು ಅದೆಲ್ಲ 4 ಚಾಪ್ಟ್ರಲ್ಲಿ ಬರುತ್ತಂದರೆ, ಮಾರ್ಕೆಟ್ ಇಕ್ವಿಲಿಬ್ರಿಯಮಲ್ಲಿ ಅದೇನು ಡಿಕ್ರೀಸಿಂಗು, ಡೌನ್ವರ್ಡ್ ಶಿಫ್ಟು, ಅಪ್ವರ್ಡ್ ಶಿಫ್ಟು, ಇನ್ಕ್ರೀಸಿಂಗ್ ಶಿಫ್ಟು, ಆ ಕಡೆ ಶಿಫ್ಟು ಈ ಕಡೆ ಶಿಫ್ಟ್ ಎಲ್ಲ ಬರುತ್ತೆ, ಓದೋಕ್ಕಾಗಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಓದಿದ್ದೀನಿ, ಅದು ತಲೆ ಕೆಡುತ್ತೆ. ಫ್ರೆಂಡ್ಸ್, ಇವತ್ತಿಗೆ ಈ ವ್ಲಾಗ್ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಇಲ್ಲಿ ತನಕ ನೋಡಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.